ಆಮೇಲೆ ಪಾಪ GT ದೇವೇಗೌಡರು ಅವರೊಂದು ಹೇಳಿಕೆ ಕೊಟ್ಟಿರುವಂತ ವಿಚಾರದಲ್ಲಿ ಏನು ನೆನ್ನೆ ಮೊನ್ನೆ ಬಿಜೆಪಿಯವರು ಲಬ 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 ಅಂತ ಬಾಯ್ಬಡ್ಕತ್ತವ್ರೆ. ಅವ್ರು ಏನ್ ತಪ್ಪು ಹೇಳಿಕೆ ಕೊಟ್ಟಿರುವಂತದ್ದಾರು ಏನು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. GT ದೇವೇಗೌಡರು ಇರುವಂತ ಸತ್ಯವನ್ನ ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಹೇಳಿದ್ದಾರೆ. ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಇರೋ ಸತ್ಯ ಹೊರಗಡೆ ಬರ್ಲೇಬೇಕಲ್ಲ. ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಸುಳ್ಳು ಹೇಳಕ್ಕಾಗಲ್ವಲ್ಲ. ಯಾರ್ದು ಏನು ತಪ್ಪಿಲ್ಲ, ಸುಮ್ನೆ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಕುಮಾರಸ್ವಾಮಿ ಅವ್ರ ಲೀಡರ್ ವಿರುದ್ಧನೇ ತಿರುಗಿ ಬಿದ್ದವರು. ದಿನ ಬೆಳಗ್ಗೆ ರಾಜ್ಯಕ್ಕೆ ಬರೋದು, ಬಾಯಿಗೆ ಬಂದಂಗೆಲ್ಲ ಸಿದ್ದರಾಮಯ್ಯನವರು ಬೈದ್ಬಿಟ್ಟು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದೀರಲ್ರಿ. ಕೇಂದ್ರದಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟವ್ರೆ, ಒಂದಷ್ಟು ಯೋಜನೆಗಳು ತಗೊಂಡ್ಬಂದು ಜನಗಳಿಗೆ ಅನುಕೂಲ ಮಾಡಿಕೊಡಿ, ಸಹಾಯ ಮಾಡಿ ಅಂತ ಹೇಳಿದ್ದಾರೆ. ಅದು ತಪ್ಪು ಇದು ತಪ್ಪು ಅನ್ನುವಂಥದ್ದು GT ದೇವೇಗೌಡರು ಹೇಳಿರುವಂಥದ್ದು ಯಾವ ತಪ್ಪು ಇಲ್ಲ. GT ದೇವೇಗೌಡರು ಹೇಳಿಕೆಯನ್ನು ನಾವು ಸ್ವಾಗತ ಮಾಡ್ತೀವಿ. ಸತ್ಯವನ್ನ ಒಬ್ಬರಲ್ಲ ಒಬ್ರು ಹೇಳಲೇಬೇಕಾಗುತ್ತೆ. ಮುಂದಿನ ದಿನಗಳಲ್ಲೂ ಜನರು ಬಿಜೆಪಿಯವರೇ ಹೇಳುವಂತ ಕೆಲಸವನ್ನ ಮಾಡ್ತಾವ್ರೆ. ಈಗಾಗಲೇ ಬಿಜೆಪಿ ST ಸೋಮಶೇಖರ್ ಅದನ್ನೇ ಹೇಳ್ತಾವ್ರೆ, ಇವರು ಅದನ್ನೇ ಹೇಳ್ತಾರೆ. ಇಂದಿನ ಮೊದಲನೇ ದೂರದಾರ TJ ಅಬ್ರಾಮ್ ಅವರು ಅದನ್ನೇ ಹೇಳಿದ್ದಾರೆ. 14 ಸೈಟ್ ವಾಪಸ್ ಕೊಟ್ಟಿರುವಂತ ಸರಿ ಇದೆ ಅಂತ ಹೇಳಿದ್ದಾರೆ. ಮಾಡ್ಲಿ, ಅದ್ರಲ್ಲೇನು ತಪ್ಪಿಲ್ಲ. ಯಾವ್ದು ಇವತ್ತು ಸಿದ್ದರಾಮಯ್ಯನವರು ಬಿದ್ದು ಹೋಗ್ತಾರೆ, ನಾಳೆ ಸಿದ್ದರಾಮಯ್ಯನವರು ಹೊರಟೋಗ್ತಾರೆ, ರಿಸಿಗ್ನೇಷನ್ ಕೊಡ್ತಾರೆ ಅನ್ನುವಂಥದ್ದು ಎಲ್ಲ ಊಹಾಪೋಹ ವರದಿಗಳನ್ನ ಜನರ ಸಾಮಾನ್ಯರು ಯಾರು ನಂಬೇಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬರು ವಿಲ್ ಕಂಟಿನ್ಯೂ ಟು ಬಿ ಚೀಫ್ ಮಿನಿಸ್ಟರ್, ಯು ವಿಲ್ ಕಂಪ್ಲೀಟ್ ದ ಟರ್ಮ್, ಯು ವಿಲ್ ಒಳ್ಳೆ ಅಧಿಕಾರವನ್ನ ನಡೆಸ್ತಾರೆ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾರೆ. 2013ರಿಂದ 2018ರವರೆಗೂ ಏನೇನೆಲ್ಲ ಕಾರ್ಯಕ್ರಮಗಳು ತಂದ್ರು ಅದೇ ರೀತಿಯಲ್ಲಿ ಕಾರ್ಯಕ್ರಮಗಳು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಮೆಂಟಲಿ ಟಾರ್ಚರ್ ಕೊಡುವಂಥದ್ದು, ಡಿಸ್ಟರ್ಬ್ ಮಾಡುವಂತ ಕೆಲಸ ನಿರಂತರವಾಗಿ ಬಿಜೆಪಿಯವರು ಮಾಡ್ತಾವ್ರೆ. ಅವ್ರ ಯೋಗ್ಯತೆಗೆ ಬಿಜೆಪಿಯವರು ಯಾವತ್ತಾರ ಒಂದ್ ದಿವಸ ಕೇಂದ್ರದ ಯೋಜನೆಗಳು ತರುವಂತದ್ದಾಗಲಿ, ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದಾವೆ. ಮೇಕೆದಾಟು ಸಮಸ್ಯೆ ಇದೆ, ತುಂಗಭದ್ರಾ ಡ್ಯಾಮ್ದು ಸಮಸ್ಯೆ ಇದೆ, ಸುಮಾರು ಡ್ಯಾಮ್ಗಳು 8 ಎತ್ತರ ಮಾಡುವಂಥದ್ದಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದ್ರು, ಮಾಡ್ತಾ ಇಲ್ಲ. ಆಮೇಲೆ 5300 ಕೋಟಿ ಇದಕ್ಕೆ ಡ್ಯಾಮ್ ನಿರ್ಮಾಣ ಮಾಡುವಂಥದ್ದಕ್ಕೆ 5300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ಮಾಡಲಿಲ್ಲ. ಕಳಸಾ ಬಂಡೂರಿ ಯೋಜನೆ ಹಂಗೆ ಬಾಕಿ ಇದೆ, ಅದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡ್ತಾವ್ರ? ಮೂಡ ಹೈಕೋರ್ಟ್, ದೇರ್ ಇಸ್ ಎ ಡೈರೆಕ್ಷನ್ ಫ್ರಮ್ ಹೈಕೋರ್ಟ್. ಅದನ್ನ ಅದ್ರ ಪ್ರಕಾರನೇ ಈ ಜಮೀನು ಪೂರ್ತಿ ಪ್ರಮಾಣದಲ್ಲಿ ಅವ್ರಿಗೆ ಸೇರಿದ್ದು ಅಂತ ಡಬಲ್ ಬೆಂಚ್ ಆರ್ಡರ್ ಮಾಡಿದೆ ಹೈಕೋರ್ಟ್. ಈಗ ಗೊತ್ತಾಗುತ್ತಲ್ಲ, ಹೊರಗಡೆ ಬರುತ್ತಲ್ಲ, ಡೆಫಿನೆಟ್ ಆಗಿ ED ಅವರು ಯಾವ ತರ ಎಸ್ಟಾಬ್ಲಿಷ್ ಮಾಡ್ತಾರೆ ಮಾಡ್ಲಿ. ಅಲ್ಲ, ನಮ್ದು 100% ನಮ್ದು ಯಾವ ಅಬ್ಜೆಕ್ಷನ್ ಇಲ್ಲ. ಸೆಟ್ಲ್ಮೆಂಟ್ ಡೀಡ್ ಅಲ್ಲಿ ಮತ್ತೊಂದ್ರಲ್ಲಿ ಅನ್ಯಾಯವೆಸಗಿದ್ದು ಮನಿ ಲಾಂಡ್ರಿಂಗ್ ಆಗಿರುವಂತದ್ದು, ಲೋಪ ಆಗಿರುವಂತ ವಿಚಾರ ಇದ್ರೆ ದಯಮಾಡಿ ಮಾಡ್ಲಿ. 14 ನಿಮಿಷದಲ್ಲಿ ಮನಿ ಲಾಂಡ್ರಿಂಗ್ ಹಂಗಾಗಿದೆ, ಅಲ್ಲೆಲ್ಲ ಮಾಡ್ಲಿ ಸರ್. ಮಾಡ್ತಾವ್ರಲ್ಲ, ನಾವು ನೀವು ಹೇಳೋರು ಯಾರು? ಅದ್ರಲ್ಲೂ ಮಾಡ್ಲಿ, ಏನು ಸಮಸ್ಯೆ ಇಲ್ಲ. ಯಾವ್ದು ಕೊಟ್ಟವ್ರ ನಾವು ಮಾಡಬೇಡಿ ಅಂದ್ರೆ ಮಾಡದೇ ಇರಕ್ಕಾಗ್ತಾ? ಈಗಾಗಲೇ ಕೊಟ್ಟವ್ರಲ್ಲ ಶ್ರೀ ಮೈಕೃಷ್ಣ ಅವರು ಕೊಟ್ಟು. ಡೆಫಿನೆಟ್ ಆಗಿ ED ಅವರು ಈ ಲಾಂಡ್ರಿಂಗ್ ವ್ಯವಸ್ಥೆನಲ್ಲಿ ಅಡಿ ಬರುವಂತದ್ದಿದ್ರೆ ಮಾಡ್ಲಿ, ಅದ್ರ ಸಮಸ್ಯೆ ಏನಿಲ್ಲ. ಬಟ್ ED ಅವರು ಇಂಥವ್ರಿಗೂ ಸಿದ್ದರಾಮಯ್ಯನವರ ವಿಚಾರದಲ್ಲಿ FIR ದಾಖಲು ಮಾಡಿಲ್ವಲ್ಲ. ಅಲ್ಲಲ್ಲ, ಯಾರ ವಿರುದ್ಧನೂ FIR ಅಂತೂ ED ಅವರು ದಾಖಲು ಮಾಡಿಲ್ಲ ಇನ್ನ. ಕರೆಕ್ಟ್. ಈಗ ಕಂಪ್ಲೇಂಟ್ ಮಾಡೋರು ಸ್ನೇಹ ಮೈಕೃಷ್ಣ ಅವರು, ನೀವು ಬಂದು ಎಸ್ಟಾಬ್ಲಿಷ್ ಮಾಡಿ ಅಂತ ಅವ್ರಿಗೊಂದು ಸಮನ್ ಕೊಟ್ಟಿದ್ದಾರೆ. ಲೆಟ್ ಹಿಮ್ ಎಸ್ಟಾಬ್ಲಿಷ್. ಇಫ್ ED ಫೀಲ್ಸ್ ಫಿಟ್ ಟು ಕಮ್ ಅಂಡ್ ಇನ್ವೆಸ್ಟಿಗೇಟ್, ಲೆಟ್ ದೆಮ್ ಕಮ್ ಅಂಡ್ ಡೂ ಇಟ್. ನಾವು ಬೇಡ ಅನ್ನೋದಕ್ಕೆ ನಾವ್ಯಾರು, ಬಾ ಅನ್ನೋದಕ್ಕೆ ನಾವ್ಯಾರು? ಬಟ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್ ಏನಿದೆ, ಅವರು ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಲೋಕಾಯುಕ್ತಗೆ, 3 months ಒಳಗಡೆ ನೀವು ತನಿಖೆ ಮಾಡಬೇಕು ಅಂತ. ಅದು ತನಿಖೆ ಬಹಳ ಜೋರ ನಡೀತಾ ಇದೆ. ಯಾವ ಲೋಕಾಯುಕ್ತ ಸಂಸ್ಥೆ ಇದೆ ಅದು ಸರ್ಕಾರದ ವ್ಯಾಪ್ತಿನಲ್ಲಿ ಬರುವಂತದ್ದಲ್ಲ. ಇಟ್ಸ್ ಅನ್ ಇಂಡಿಪೆಂಡೆಂಟ್ ಏಜೆನ್ಸಿ.